ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿ ಅವರು ಒಂದು ಪೋರ್ಟಬಲ್ ಏರ್ ಕಂಡೀಷನರ್ನ ಲಾಂಚ್ ಮಾಡಿದ್ದಾರೆ ಆಯಿತಾ. ವೇರಬಲ್, ಅದು ಸಣ್ಣದಾಗಿದೆ, ಕಾಂಪ್ಯಾಕ್ಟ್ ಆಗಿ ಕುತ್ತಿಗೆಗೆ ನೀವು ಹಾಕೊಳ್ಳೋದು. ಸೊ ಇದು ಏರ್ ಕಂಡೀಷನರ್ ರೀತಿ ಕೆಲಸವನ್ನು ಮಾಡುತ್ತಾ ಇದೆ. ಇದರ ಬೆಲೆ ಬಂದ್ಬಿಟ್ಟು 9,000. ಈ ಬೇಸಿಗೆ ಟೈಮಲ್ಲಿ 9,000 ಆದರೂ ಪರವಾಗಿಲ್ಲ, ಇದನ್ನು ತೊಗೊಬೇಕು ಅಂತ ಅನ್ನಿಸ್ತದೆ. ಬಟ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಮೋಸ್ಟ್ಲಿ ಇಂಪೋರ್ಟ್ ಮಾಡ್ಕೊಬೇಕು. ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಫುಲ್ ಅಷ್ಟೊಂದು ಕೂಲ್ ಮಾಡುತ್ತಾ ಬಾಡಿನ ಅಂತಲೂ ಗೊತ್ತಿಲ್ಲ. ಒಟ್ಟಿಗೆ ಪ್ರಾಡಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ರಗ್ಗಡ್ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ಇದರ ಹೆಸರು ಬಂದ್ಬಿಟ್ಟು ಆರ್ಮರ್ 26 ಅಲ್ಟ್ರಾ ಅಂತ. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಮಿಲಿಟರಿ ಗ್ರೇಡ್ ಸ್ಮಾರ್ಟ್ಫೋನ್ ಆಯಿತಾ. ಲಿಟ್ರಲಿ 15,600 mAh ಕೆಪಾಸಿಟಿ ಬ್ಯಾಟ್ರಿ. ನಾರ್ಮಲ್ ಆಗಿ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ. ಬಟ್ ಅದಕ್ಕಿಂತ 3 ಟೈಮ್ ಜಾಸ್ತಿ ಬ್ಯಾಟ್ರಿ ಕೆಪಾಸಿಟಿ ಇದೆ. ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಏನಿಲ್ಲ ಅಂದರೂ ಒಂದು 2-3 ದಿನ 4 ದಿನ ನಂಗೆ ಅನ್ನಿಸ್ತಂಗೆ ಬ್ಯಾಟ್ರಿ ಬ್ಯಾಕಪ್ ಬರ್ಬೋದಾ ಅಂತ. ಯಪ್ಪ ಕ್ರೇಜಿ. ಜೊತೆಗೆ 200 MP ಕ್ಯಾಮ್ರಾ ಅಂತೆ, 120 ವ್ಯಾಟ್ ಚಾರ್ಜರ್ ಅಂತೆ. ಸೊ ಸ್ಪೀಕರೆಲ್ಲ ಹೆವಿ ಇದೆಯಂತೆ. ಇದ್ರ ಜೊತೆಗೆ ವಾಕಿ ಟಾಕಿ ಥರ ಎಲ್ಲ ಫೀಚರ್ ಕೊಟ್ಟಿದ್ದಾರೆ ಆಯಿತಾ. ಸೊ ನಂಗೆ ಅನ್ನಿಸ್ತಂಗೆ ಟ್ರೆಕ್ಕಿಂಗ್ ಮಾಡೋರಿಗೆ, ಅಡ್ವೆಂಚರಸ್ ಟ್ರಿಪ್ ಹೋಗ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ ಆಯಿತಾ. ಸೊ ಮೇ 13ನೇ ತಾರೀಕಿಂದ ಇದು ಸೇಲ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನಲ್ಲಿ ಒಂದು ಬಗ್ ಇತ್ತಂತ ಆಯಿತಾ. ಬಗ್ ಅಂತ ಅಂದರೆ ಏನೋ ಒಂದು ಇಶ್ಯೂ. ಟ್ವಿಟರ್ನಲ್ಲಿ ತುಂಬ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು. ಅವರು ಅಲಾರಾಮ್ ಇಟ್ಟರೆ ಬೆಳಗ್ಗೆ ಆ ಅಲಾರಾಮ್ ಹೊಡ್ಕೋತಾನೆ ಇರಲಿಲ್ವಂತೆ. ಸೊ ಅಲಾರಾಮ್ ರಿಂಗೇ ಆಗ್ತಿರ್ಲಿಲ್ವಂತೆ. ಸೊ ತುಂಬ ಜನ ಈ ರೀತಿ ಕಂಪ್ಲೇಂಟ್ ಮಾಡಿದ್ರು. ಸೊ ಅದಕ್ಕೆ ಆಪಲ್ನವ್ರು ರೆಸ್ಪಾಂಡ್ ಕೂಡ ಮಾಡಿದ್ದಾರೆ. ಸೊ ಆ ಒಂದು ಬಗ್ಗನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಸೊ ನೀವು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಈ ಪ್ರಾಬ್ಲಮ್ ಫಿಕ್ಸ್ ಆಗಿರಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಬಂದಿದೆ. 2022ನೇ ಇಸ್ವಿನಲ್ಲಿ ಗೂಗಲ್ನವರು ಆಪಲ್ಲಿಗೆ ಅವರ ಬ್ರೌಸರ್, ಸಫಾರಿ ಬ್ರೌಸರ್ ಏನಿದೆ ಅದರಲ್ಲಿ ಗೂಗಲ್ನ ಡಿಫಾಲ್ಟ್ ಸರ್ಚ್ ಎಂಜಿನ್ ಮಾಡೋದಕ್ಕೆ ಲಿಟ್ರಲಿ $20 ಬಿಲಿಯನ್ ದುಡ್ಡನ್ನು ಕೊಟ್ಟಿದ್ದಾರೆ. $20 ಬಿಲಿಯನ್. $1 ಬಿಲಿಯನ್ ಅಂತ ಅಂದರೆ 8,000 ಕೋಟಿ. 8,000 ಕೋಟಿ. $10 ಬಿಲಿಯನ್ ಅಂತ ಅಂದರೆ 80,000 ಕೋಟಿ. ವಾಟ್, ಅಷ್ಟೊಂದು ದುಡ್ಡ? ಯಪ್ಪ, ಪ್ರತಿ ವರ್ಷ ಅಷ್ಟೊಂದು ದುಡ್ಡು ಕೊಡ್ತಾರೆ ಅಂತ ಅಂದರೆ ಈ ಗೂಗಲ್ನವ್ರಿಗೆ ಎಷ್ಟು ದುಡ್ಡು ಮಾಡ್ಬೋದು ಯೋಚನೆ ಮಾಡ್ಕೊಳ್ಳಿ. ಇನ್ನು ಆಪಲ್ನವ್ರು ಇನ್ನೆಷ್ಟು ದುಡ್ಡು ಮಾಡ್ಬೋದು ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಹೆವಿ ಪ್ರಾಫಿಟಬಲ್ ಕಂಪ್ನಿ ಆಯಿತಾ. ಈ ಗೂಗಲ್ ಆಪಲ್ ಇಬ್ಬರು ಕೂಡ ಹೆವಿ ಪ್ರಾಫಿಟ್ ಮಾಡ್ತಾರೆ. ನಂಗೆ ಅನ್ನಿಸ್ತಂಗೆ 100 ಕೋಟಿಗಿಂತ ಮೇಲೆ, 100 ಕೋಟಿ ಅಂತೀನಿ, 1,00,000 ಕೋಟಿಗಿಂತ ಜಾಸ್ತಿ, ಅಂದರೆ 100 ಬಿಲಿಯನ್ಗಿಂತ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ ಇವರು. ಕ್ರೇಜಿ ಗುರು. ಯಪ್ಪ, ಒಂದೇ ವರ್ಷದಲ್ಲಿ ಅಷ್ಟೊಂದು ದುಡ್ಡು. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಐಫೋನ ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಮತ್ತು ಮ್ಯಾಕ್ಬುಕ್ಕನ್ನು ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಈ ಕಾರಣದಿಂದ ಡಿಫಾಲ್ಟಾಗಿ ಗೂಗಲ್ಲೇ ನೀವು ಸರ್ಚ್ ಮಾಡಿದ್ರೆ ಡಿಫಾಲ್ಟಾಗಿ ಗೂಗಲಲ್ಲೇ ತೋರಿಸ್ಬೇಕು ಅಂತ ಇವರು ಅಷ್ಟೊಂದು ದುಡ್ಡನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಏನು iPhone 16 ಸೀರೀಸ್ ಲಾಂಚ್ ಆಗ್ತಾ ಇದೆ. ಅದ್ರದ್ದು ಕೆಲವೊಂದು ಫೋಟೋಸ್ ಲೀಕ್ ಆಗಿದೆ. ಜೊತೆಗೆ ಈ ಫೋನ್ಗಳ ಸ್ಕ್ರೀನ್ ಸೈಜ್ನ ಕೂಡ ಚೇಂಜ್ ಮಾಡಲಾಗ್ತಾ ಇದೆ. ಲುಕ್ ವೈಸು iPhone 16 Pro Max ಮತ್ತು 16 Pro ಇನ್ಗಡೆಯಿಂದ ಯಾವುದೇ ಮೇಜರ್ ಡಿಫ್ರೆನ್ಸ್ ಇಲ್ಲ. ಫ್ರಂಟಿಂದ ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಬಟ್ ಈ 16 ಮತ್ತು 16 Plus ಏನಿದೆ ಇದರದ್ದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ. ಇದನ್ನು ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ತೋರಿಸಿದ್ದೆ ನಾನು ನಿಮಗೆ. ಸೊ ನೋಡ್ತಾ ಇದ್ದಾರೆ, ವರ್ಟಿಕಲ್ ಮಾಡಿದ್ದಾರೆ ಮತ್ತು ಕ್ಯಾಮ್ರಾ ಬಂಪನ್ನು ಆ್ಯಡ್ ಮಾಡಿದ್ದಾರೆ. ಸೊ ಜೊತೆಗೆ ನಾರ್ಮಲ್ ಬೇಸ್ ವೇರಿಯಂಟು 6.1 ಇಂಚ್ ಇರುತ್ತೆ. iPhone 16 ಪ್ಲಸ್ಸು 6.7 ಇಂಚ್ ಇರುತ್ತೆ. ಮತ್ತು iPhone 16 Pro 6.3 ಇಂಚ್ ಇರುತ್ತೆ. ಸ್ವಲ್ಪ ಸೈಜ್ನ ದೊಡ್ಡದು ಮಾಡಿದ್ದಾರೆ. ಮತ್ತು Pro Maxು 6.9 ಇಂಚ್ ಇರುತ್ತೆ ಆಯಿತಾ. ಸೊ ಮೆಜಾರಿಟಿ ಸ್ಕ್ರೀನ್ ಸೈಜ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದರೆ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಏನು ಡಿಫ್ರೆಂಟ್ ಆಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ನೆಕ್ಸ್ಟ್ ಏನು ಐಫೋನ್ ಲಾಂಚ್ ಆಗುತ್ತೆ ತುಂಬ AI ಇಂಟಿಗ್ರೇಷನ್ ಮಾಡ್ತಾರೆ ಆಯಿತಾ. ಬ್ರೌಸರ್ನಲ್ಲಾಗಿರ್ಬೋದು, ಕ್ಯಾಮ್ರಾದಲ್ಲಾಗಿರ್ಬೋದು, ಗ್ಯಾಲರಿನಲ್ಲಾಗಿರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಈ ಒಂದು AI-ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಈ ಆಪಲ್ದು ಸಫಾರಿ ಬ್ರೌಸರ್ ಏನಿದೆ ಅದರಲ್ಲಿ ಸೇಮ್ ನಮ್ಮ ಸ್ಯಾಮ್ಸಂಗಲ್ಲಿ ಯಾವ ರೀತಿ AI ಫೀಚರ್ ಬಂದಿದೆ ಸೊ ಅದೇ ಫೀಚರ್ ನಮಗೆ ಇದರಲ್ಲೂ ಬರುತ್ತೆ ಇದೆ. ಸಿಮಿಲರ್ ಫೀಚರ್ ಏನಂತ ಹೊಸದಾಗೇನೋ ಮಾಡೋದು ಡೌಟ್ ಇವರು. ಜೊತೆಗೆ ಏನು PC-ನಲ್ಲಿ ಸಫಾರಿ ಬ್ರೌಸರ್ ಇದೆ ಅದಕ್ಕೂ ಕೂಡ ಈ ಒಂದು AI ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಸೊ ನೆಕ್ಸ್ಟಿಂದ ಎಲ್ಲ ಫೋನ್ಗಳದ್ದು AI ಅಂತ ಕೇಳೋಕ್ಕೆ ಶುರು ಮಾಡ್ತೀವಿ. ಈವನ್ $10,000 ಫೋನಲ್ಲೂ ಕೂಡ ನಾವು AI ವರ್ಡ್ ಯೂಸ್ ಆಗೋದನ್ನು ನೋಡ್ತೀವಿ. ನಂಗೆ ಅನ್ನಿಸ್ತಂಗೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಏನು ಆಪಲ್ನವರು, ಸ್ಯಾಮ್ಸಂಗ್ ಅವರು ತೊಗೊಂಬಂದಿದ್ದಾರೆ ಸರ್ಕಲ್ ಟು ಸರ್ಚ್ ಫೀಚರು, ಇವೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಬೇಸ್ ವೇರಿಯಂಟ್ ಚೈನೀಸ್ ಇಂಪೋರ್ಟೆಡ್ ಫೋನ್ಗಳಲ್ಲೂ ಸಹ ಬರೋಕ್ಕೆ ಶುರುವಾಗುತ್ತೆ. ಕಾಯ್ತಾ ಇರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಜಾಜ್ ಅವ್ರದ್ದು ಏನು
ಆಟೋ ಗ್ಯಾಸಿಂದು ಬೈಕು, ಜಗತ್ತಿನ ಮೊಟ್ಟ ಮೊದಲ CNG ಮೋಟ್ರ್ ಸೈಕಲ್ ಏನಿದೆ, ಸೊ ಇದು ಜೂನ್ 18ನೇ ತಾರೀಕು ಲಾಂಚ್ ಆಗ್ತಾಯಿದೆ ಕನ್ಫರ್ಮು. ಸೊ ತುಂಬ ಜನ ಇದನ್ನು ಪರ್ಚೇಸ್ ಮಾಡ್ತಾರೆ ಅಂತ ಕಾಣುತ್ತೀನಿ, ಏಕೆಂದರೆ ಈ ಪೆಟ್ರೋಲ್ ರೇಟ್ ಬೇರೆ ಗಗನಕ್ಕೇರಿದೆ. ಸೊ ಈ CNGಯಿಂದ ಸ್ವಲ್ಪ ದುಡ್ಡು ಉಳಿಸೋದಕ್ಕೋಸ್ಕರ ತುಂಬ ಜನ ಇದನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ. ಸೊ ಜಗತ್ತಿನ ಮೊಟ್ಟ ಮೊದಲ CNG ಬೈಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬಂಬಲ್. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀರಾ ಅಂತ. ನಾನು ನನ್ನ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದೆ, ಒಂದು ಸಲ ಮಾಡಿದ್ದೀನಿ ಅಷ್ಟೇ, ಆಯಿತು, ಪ್ರೀಮಿಯಮ್ ಬೇರೆ ತೊಗೊಂಡಿದ್ದೆ. ಸೊ ಈ ಬಂಬಲ್ ಒಂದು ಡೇಟಿಂಗ್ ಅಪ್ಲಿಕೇಶನ್ನು, ಆಯಿತಾ. ಸೊ ಡೇಟಿಂಗ್ ಅಪ್ಲಿಕೇಶನು. ಸೊ ಮುಂಚೆ ಎಲ್ಲ ಹೆಂಗಪ್ಪ ಅಂತಾನೆ ಬಂಬಲ್ನಲ್ಲಿ ಅಂದರೆ ಹುಡುಗಿರು ಫಸ್ಟು ಚಾಟ್ ಮಾಡತ್ತಾರೆ. ಹುಡುಗರೇ ಫಸ್ಟು ಒಂದು ಹುಡುಗಿಗೆ ಮೆಸೇಜ್ ಕಳಿಸೋತಾ ಇರಲಿಲ್ಲ. ಹುಡುಗಿ ಫಸ್ಟ್ ಚಾಟ್ ಮಾಡಿದ್ರೆ ಆಮೇಲೆ ಹುಡುಗರು ಮೆಸೇಜ್ ರಿಪ್ಲೈ ಮಾಡ್ಬೋದಾಗಿತ್ತು. ಬಟ್ ಇದೀಗ ಅದನ್ನು ರಿಮೂವ್ ಮಾಡಿದರೆ ಯಾರಿಗೆ ಬೇಕಾದ್ರೂ ಮೆಸೇಜ್ ಮಾಡ್ಬೋದು. ಸೊ ಸಿಂಗಲ್ ಆಗಿರೋರಿಗೆ ನೋಡ್ರಪ್ಪ, ಟ್ರೈ ಮಾಡಿ ಬಂಬಲ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ ಅವರು ಒಂದು ಸ್ಟ್ರಿಕ್ಟಾಗಿ ಒಂದು ಗೈಡ್ಲೈನ್ಸ್ನ ತೊಗೊಂಬಂದಿದ್ದಾರೆ, ಆಯಿತಾ. ನೀವೇನಾದರೂ ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ವಾಟ್ಸಾಪ್ನಲ್ಲಿ ಅಂದರೆ ಮಲ್ಟಿಪಲ್ ಮೆಸೇಜ್ನ ಮಲ್ಟಿಪಲ್ ಜನಗಳಿಗೆ ಬ್ಯಾಕ್ ಟು ಬ್ಯಾಕ್ ಸ್ಪ್ಯಾಮ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಯಾರಿಗಾದರೂ ಆಗಿರ್ಬೋದು, ಆ ರೀತಿ ಇದ್ದರೆ ನಿಮ್ಮನ್ನು ಟೆಂಪ್ರರಿಯಾಗಿ ವಾಟ್ಸಾಪ್ನವರು ಬ್ಲಾಕ್ ಮಾಡ್ಬೋದು. ಕೆಲವೊಂದು ರೆಸ್ಟ್ರಿಕ್ಷನ್ಸನ್ನು ಕೂಡ ಹಾಕಬಹುದು. ಸೊ ಈ ರೀತಿ ಪಾಲಿಸಿಯನ್ನು ಚೇಂಜ್ ಮಾಡಿದ್ದಾರೆ. ಸೊ ಹುಷಾರಾಗಿರಿ, ಜಾಸ್ತಿ ಸ್ಪ್ಯಾಮ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಇದು ಅಕ್ಟೋಬರ್ ತಿಂಗಳು, ಅಂದರೆ ಈ ಇಯರ್ ಎಂಡ್ ಅಷ್ಟರಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಈ ಒಂದು ಪ್ರೊಸೆಸರ್ನ ಹೊಂದಿರುವಂಥ ಮೊದಲನೇ ಸ್ಮಾರ್ಟ್ಫೋನು Xiaomi 15 ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದನ್ನು ಬಿಟ್ಟರೆ iQOO 13 ಕೂಡ ಮೋಸ್ಟ್ಲಿ ನೆಕ್ಸ್ಟ್ ಬರ್ಬೋದು. ಅದಾದ ನಂತರ OnePlus 13 ಬ್ಯಾಕ್ ಟು ಬ್ಯಾಕ್ ಈ ಸ್ಮಾರ್ಟ್ಫೋನ್ಗಳಲ್ಲಿ ಈ ಒಂದು 8 Gen 4 ಇರುತ್ತಂತ. ಆಲ್ರೆಡಿ 8 Gen 3 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಇನ್ನು ಈ 8 Gen 4 ಇನ್ನೂ ಪವರ್ಫುಲ್ ಆಗಿರುತ್ತೆ, ಇನ್ನೂ ಜಾಸ್ತಿ AI ಫೀಚರ್ಸ್ನ ಕೊಡ್ತಾರೆ ಅಂತ ಕಾಣುತ್ತೆ. ಕಾದು ನೋಡೋಣ. ಸೊ ಇದಿನ್ನೂ ಟೈಮ್ ಇದೆ. ಬಟ್ MediaTek ಅವರು ಇದಕ್ಕಿಂತ ಮುಂಚೆನೇ ಇನ್ನೊಂದು ಪ್ರೊಸೆಸರ್ ಲಾಂಚ್ ಮಾಡ್ತಾ ಇದ್ದಾರೆ. Dimensity 9300+ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. MediaTek ಅವರು ನಂಗೆ ಅನ್ನಿಸ್ದಂಗೆ ಸ್ನ್ಯಾಪ್ಡ್ರ್ಯಾಗನ್ನ ಆಲ್ರೆಡಿ ಬೀಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಫ್ಯೂಚರ್ನಲ್ಲಿ ತುಂಬ ಕಷ್ಟ ಇದೆ ಸ್ನ್ಯಾಪ್ಡ್ರ್ಯಾಗನ್ನಿಗೆ. ಏನಕ್ಕೆ ಅಂದರೆ ಇತ್ತೀಚೆಗೆ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲೂ ಸಹ ಈ ಒಂದು MediaTek Dimensity ಪ್ರೊಸೆಸರ್ನ ಯೂಸ್ ಮಾಡಲಾಗ್ತದೆ. ಮುಂಚೆ ಫ್ಲ್ಯಾಗ್ಶಿಪ್ ಅಂತ ಅಂದರೆ ಎಲ್ಲ ಸ್ನ್ಯಾಪ್ಡ್ರ್ಯಾಗನ್ ಅನ್ನೋರು. ಬಟ್ ಈಗ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸನ್ನು Dimensity ಅವರು ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ AI ಒಂದು ಕೆಪಬಿಲಿಟೀಸ್ನೆಲ್ಲ ತೊಗೊಂಬರ್ತಿದ್ದಾರೆ ಅಂತ ಒಟ್ಟಿಗೆ. ಇದು ಮೇ 7ನೇ ತಾರೀಕು ಈ ತಿಂಗಳೇ ಲಾಂಚ್ ಆಗ್ತದೆ ಒಟ್ಟಿಗೆ. ನೋಡೋಣ ಯಾವ ಫೋನಲ್ಲಿ ಫಸ್ಟ್ ತರ್ತಾರೆ ಅಂತ ಇದನ್ನು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು GT20 Pro ಸ್ಮಾರ್ಟ್ಫೋನ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಟೀಸ್ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಲ್ಯಾಪ್ಟಾಪ್ GT ಸೀರೀಸ್ನ ಒಂದು ಲ್ಯಾಪ್ಟಾಪ್ ಸಹ ಬರ್ಬೋದು ಮತ್ತು ಇಯರ್ಬಡ್ಸ್ ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ GT ಒಂಥರ ಗೇಮಿಂಗ್ ಫೋನ್, ಆಯಿತಾ. GT20 Pro ಯೂಶಲಿ ಇನ್ಫಿನಿಕ್ಸ್ ಅವರು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹಾಕ್ಬಿಡೋ ಲುಕ್ಕೆಲ್ಲ ತುಂಬ ಡಿಫ್ರೆಂಟಾಗಿ ಮಾಡಿಬಿಟ್ಟು ಈ GT ಸೀರೀಸ್ನ ಲಾಂಚ್ ಮಾಡ್ತಾರೆ. ಸೊ ಈ ಲ್ಯಾಪ್ಟಾಪ್ ಹೆಂಗಿರುತ್ತೋ ಗೊತ್ತಿಲ್ಲ ಒಟ್ಟಿಗೆ. ಸೊ ಕಾದು ನೋಡೋಣ. ಇದೆಲ್ಲ ಏನೋ i9 13 ಜನರೇಷನ್ ಎಲ್ಲ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಲ್ಯಾಪ್ಟಾಪ್ ಇರ್ಬೋದು. ಬಟ್ ಇನ್ಫಿನಿಕ್ಸ್ ಅವರು ಯೂಶಲಿ ಅವ್ರ ಲ್ಯಾಪ್ಟಾಪ್ ಎಲ್ಲದನ್ನು ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ತಾರೆ. ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.